ನಾನ್ ಬಂದಿದ ತಕ್ಷಣ ನಿನ್ ಹತ್ರ ಒಂದಷ್ಟು ಟ್ರಾನ್ಸ್ಫರ್ಸ್ಗೆ ನಿನ್ ಸಿಗ್ನೇಚರ್ ಬೇಕು ಅಂತ ಹೇಳಿದೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂನು ಯಾವುದೇ ಪೇಪರ್ಸ್ನ ಓದ್ದೆ ಅದಕ್ಕೆ ಸೈನ್ ಹಾಕ್ಬಾರ್ದು ಅಂತ ನಿನಗ್ ಗೊತ್ತಿಲ್ಲ ಅಂದ್ರೆ ಅದು ನಿನ್ ಸ್ಟುಪಿಡಿಟಿ. ಅಂಡ್ ನೀನು ಎಲ್ ಬೇಕಾದ್ರೂ ಹೋಗಿ ಕಂಪ್ಲೇಂಟ್ ಮಾಡ್ಕೊ, ಯಾರೂ ನಿನ್ನನ್ನ ಇಲ್ಲಿ ತಡಿತಾ ಇಲ್ಲ ಅಂತ ಧೈರ್ಯವಾಗಿ ಹೇಳಿದ್ಲು. ನಾನು ಇದ್ರ ಬಗ್ಗೆ ವಿಕಾಸ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ ಹೆದರ್ಸೋಕ್ ನೋಡ್ದ. ಅದಕ್ಕೆ ಅವಳು ಪ್ಲೀಸ್ ಗೋ ಅಹೆಡ್ ಅಂತ ತುಂಬಾ ಕ್ಯಾಶುವಲ್ ಆಗಿ ಆನ್ಸರ್ ಕೊಟ್ಲು. ತನ್ನ ಬೆದರಿಕೆಗೆ ಇಂಚರ ಬಗ್ದೇ ಇರೋದ್ ನೋಡಿ ರಾಬಿನ್ ಕೋಪ ಇನ್ನೂ ಜಾಸ್ತಿ ಆಯ್ತು. ಮಿಸ್ ಇಂಚರ, ನಾನು ರೋಹನ್ನ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ, ಅವನ್ ಜೊತೆ ಕೆಲ್ಸ ಮಾಡಿದ್ದೀನಿ. ನಮ್ಮಿಬ್ಬರ ಪರಿಚಯ ಇವತ್ತು ನೆನ್ನೆದಲ್ಲ. ಅದು ಅಲ್ಲದೆ ಇವನ್ ಜೊತೆ ನನ್ನ ಕಾಂಟ್ರಾಕ್ಟ್ ಇನ್ನೂ ಪೂರ್ತಿ ಆಗಿಲ್ಲ. ಈಗ ಮಿಡ್ಲಲ್ಲಿ ಬೇರೆಯವ್ರು ಬಂದು ಗೈಡ್ ಮಾಡಿದ್ರೆ ಅವನು ಕನ್ಫ್ಯೂಸ್ ಆಗ್ತಾನೆ. ಅದು ಅವನ್ ಪರ್ಫಾರ್ಮೆನ್ಸ್ ಮೇಲೂ ಪರಿಣಾಮ ಬೀರುತ್ತೆ. ನಿಮ್ ಈ ಡಿಸಿಷನ್ ಸರಿಯಾಗಿದೆ ಅಂತ ನನಗ್ಯಾಕೋ ಅನ್ನಿಸ್ತಿಲ್ಲ ಅಂತ ತುಂಬಾ ಪೊಲೈಟ್ ಆಗಿ ಹೇಳ್ದ. ನೋಡಿ ಮಿಸ್ಟರ್ ರಾಬಿನ್, ಈ ಡಿಸಿಷನ್ ನಾನ್ ತಗೊಂಡಿರೋದಲ್ಲ, ಕಂಪ್ನಿ ತಗೊಂಡಿರೋದು. ಇದ್ರಿಂದ ನಿಮಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಅವ್ರನ್ನ ಅಪ್ರೋಚ್ ಮಾಡಕ್ಕೆ ಫ್ರೀ ಇದ್ದೀರಾ ಅಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ. ಆದ್ರೆ ನಾವು ವಿಲ್ ಯು ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ಲು. ಅವನು ತನ್ನ ಯೋಚನೆಯಲ್ಲೇ ಮುಳುಗಿದ್ದಾಗ ಇಂಚರ ಸಡನ್ ಆಗಿ ರಕ್ತ ಅಂತ ಕಿರಿಚ್ತಾ ರೋಹನ್ ಎಡ್ಗೈ ಹಿಡ್ಕೊಂಡ್ಲು. ಅವನ್ ಕೈಗೆ ಡೀಪ್ ಆಗಿ ಗಾಯ ಆಗಿ ಅದರಿಂದ ರಕ್ತ ಸುರಿತಾ ಇತ್ತು. ಆದ್ರೆ ಇಷ್ಟ ಹೊತ್ತು ಅದನ್ನ ಯಾರೂ ಗಮನಿಸಿರ್ಲಿಲ್ಲ. ಇಂಚರ ಆ ರೂಮ್ ಒಳಗಡೆ ಬರೋಕ್ಕೂ ಮುಂಚೆನೆ ರಾಬಿನ್ ಮಾತ್ ಕೇಳಿ ರೋಹನ್ ವಾಶ್ರೂಮ್ಗೆ ಹೋಗಿ ಅಲ್ಲಿನ ಗೋಡೆಗೆ ತನ್ನ ಕೈಯನ್ನ ಗುದ್ಕೊಂಡಿದ್ದ. ಆ ಕಾರಣಕ್ಕೆ ಈಗ ರಕ್ತ ಬರ್ತಿತ್ತು. ಇಂಚರ ತಡ ಮಾಡ್ದೆ ಎಲ್ಲಿ ತೋರ್ಸು ಅಂತ ಹೇಳ್ತಾ ತನ್ನ ಬ್ಯಾಗಲ್ಲಿರೋ ಬ್ಯಾಂಡೇಡ್ನ ತೆಗೆದು ಅವನ್ ಗಾಯಕ್ ಹಾಕಿದ್ಲು. ಆ ಟೈಮಲ್ಲಿ ರಾಬಿನ್ ಅಲ್ಲೇ ಸೈಡಲ್ಲಿ ಹೋಗಿ ಯಾರ್ಯಾರಿಗೋ ಕಾಲ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದ. ರೋಹನ್ನ ತನ್ನ ಹತ್ರನೇ ಉಳಿಸ್ಕೊಳ್ಳೋಕೆ ಅವನು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದ. ಮಿಸ್ಟರ್ ಕಣ್ಣನ್ ಹತ್ರನೇ ಕಾಲ್ ಮಾಡಿ ಮಾತಾಡೋಣ ಅನ್ಕೊಂಡು ಅವನು ಇಮಿಡಿಯೇಟ್ ಆಗಿ ಕಣ್ಣನ್ಗೆ ಕಾಲ್ ಮಾಡ್ದ. ಅವರು ಕಾಲ್ ಪಿಕ್ ಮಾಡ್ತಿದ್ದ ಹಾಗೆ, ಸರ್, ನಾನ್ ರಾಬಿನ್. ರೋಹನ್ ಶೆಟ್ಟಿ ಮೇಲೆ ತುಂಬಾ ಎಫರ್ಟ್ ಹಾಕಿದೀನಿ. ಈಗ ಸಡನ್ ಆಗಿ ಇನ್ಯಾರೋ ಬಂದು ನನ್ ಆರ್ಟಿಸ್ಟ್ನ ತಗೊಳ್ಳೋದು ಎಷ್ಟ್ ಸರಿ? ನೀವೇ ಹೇಳಿ, ಇದು ಅನ್ಯಾಯ ಅಲ್ವಾ ಸರ್ ಅಂತ ಕೇಳ್ದ. ಅದಕ್ಕೆ ಕಣ್ಣನ್, ನೀವು ರೋಹನ್ ಮೇಲೆ ಎಷ್ಟ್ ಎಫರ್ಟ್ ಹಾಕಿದ್ದೀರಾ ಅನ್ನೋದು ರೋಹನ್ ಪರ್ಫಾರ್ಮೆನ್ಸ್ ನೋಡಿದ್ರೇನೆ ಗೊತ್ತಾಗತ್ತೆ. ನೋಡಿ ಮಿಸ್ಟರ್ ರಾಬಿನ್, ನಿಮ್ಗೆ ಈಗಾಗ್ಲೇ ಇನಫ್ ಟೈಮ್ ಕೊಟ್ಟಾಗಿದೆ. ಇದಕ್ಕೂ ಜಾಸ್ತಿ ಟೈಮ್ ಕೊಡೋಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ಫೈನಲ್ ಡಿಸಿಷನ್. ಸೊ ಸ್ಟಾಪ್ ಪ್ಲೇಡಿಂಗ್ ಅಂಡ್ ಲೆಟ್ ಇಂಚರ ಡೂ ಹರ್ ವರ್ಕ್ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ರು. ಅವ್ರ ಮಾತ್ ಕೇಳಿ ರಾಬಿನ್ ಲಾಸ್ಟ್ ಹೋಪ್ ಕೂಡ ಹೊರಟೋಯ್ತು. ಅದು ಅಲ್ಲದೆ ಇಂಚರ ರೋಹನ್ ಕೈಗೆ ಬ್ಯಾಂಡೇಜ್ ಹಾಕಿದ್ ನೋಡಿ ಅವನ್ ಕೋಪ ಇನ್ನೂ ಹೆಚ್ಚಾಯ್ತು. ಮಿಸ್ ಇಂಚರ, ನೀವು ರೋಹನ್ ಮುಖ ನೋಡಿ ಅವನ್ ಜೊತೆ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ನನಗ್ ಗೊತ್ತು. ಆದ್ರೆ ನಾನು ಅವನ್ ಜೊತೆ ತುಂಬಾ ಸಮಯ ಕಳ್ದಿರೋದ್ರಿಂದ ಹೇಳ್ತಿದ್ದೀನಿ, ಅವನ್ ಆವ್ರೇಜ್ ಆರ್ಟಿಸ್ಟ್ ಅಷ್ಟೇ. ನಾನು ನಿಮ್ಗೆ ಅದ್ರ ಬದಲು ಬೇರೆ ಒಳ್ಳೆ ಆಫರ್ ಕೊಡೋಕೆ ರೆಡಿ ಇದ್ದೀನಿ ಅಂತ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ದ. ಆಗ ಇಂಚರ ಡಿಸ್ಗಸ್ಟಿಂಗ್ ಟೋನ್ನಲ್ಲಿ ಏನ್ ಆಫರ್ ಅಂತ ಕೇಳಿದ್ಲು. ಅದಕ್ಕೆ ಅವನು, ನಮ್ ಹತ್ರ ಶಮಿಕಾ ತರ ಒಳ್ಳೆ ಆರ್ಟಿಸ್ಟ್ ಇದ್ದಾಳೆ, ಶಿ ಈಸ್ ವೆರಿ ಗುಡ್, ಅವಳನ್ ಬೇಕಿದ್ರೆ ನಿಮಗ್ ಕೊಡ್ತೀನಿ ಅಂದ. ನೋಡಿ ಮಿಸ್ಟರ್ ರಾಬಿನ್, ನಿಮ್ ಹತ್ರ ಇರೋ ಎಲ್ಲ ಆರ್ಟಿಸ್ಟ್ನು ನಿಮ್ ಹತ್ರನೇ ಇಟ್ಕೊಳ್ಳಿ. ನೀವೇನೇ ಆಫರ್ ಕೊಟ್ರು ನಾನ್ ಮಾತ್ರ ರೋಹನ್ನ ಯಾರ ಜೊತೆಗೂ ಎಕ್ಸ್ಚೇಂಜ್ ಮಾಡೋಕೆ ರೆಡಿ ಇಲ್ಲ. ದಿಸ್ ಡಿಸಿಷನ್ ಇಸ್ ಫೈನಲ್ ಅಂದ್ಲು. ಮಿಸ್ ಇಂಚರ, ನಾನು ನಿಮ್ ಹತ್ರ ತುಂಬಾ ಪೊಲೈಟ್ ಆಗಿ ಡೀಲ್ ಮಾಡ್ಕೊಳ್ಳೋಕೆ ನೋಡ್ತಿದ್ದೀನಿ. ಆದ್ರೆ ನೀವ್ ಮಾತ್ರ ಸೊಕ್ಕಿಂದ ಮಾತಾಡ್ತಾ ಇದ್ದೀರಾ. ಈ ಕಂಪ್ನಿಲಿ ನನ್ ಪೊಸಿಷನ್ ಏನು ಅಂತ ನಿಮಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ. ಹೀಗೆ ಆಟಿಟ್ಯೂಡ್ ತೋರಿಸ್ತಾ ಇದ್ರೆ ನೀವು ಇಲ್ಲಿ ಜಾಸ್ತಿ ದಿನ ಇರೋಕೆ ನಾನ್ ಬಿಡಲ್ಲ ಅಂದ. ಅದಕ್ಕೆ ಇಂಚರ, ನೋಡಿ ರಾಬಿನ್, ನಿಮ್ ಈ ತರ ಪೊಳ್ಳು ಬೆದರಿಕೆಗಲ್ಲ ಹೆದ್ರೋಳಲ್ಲ ನಾನು. ಇಲ್ಲಿಂದ ನಾನು ಹೋಗ್ತೀನೋ ಅಥವಾ ನೀವಾ ಅಂತ ಕಾಲಾನೇ ಉತ್ತರ ಕೊಡುತ್ತೆ. ನಾವ್ ವಿಲ್ ಯು ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್ ಅಂತ ರಾಬಿನ್ ಮುಖದ ಮೇಲೆ ಹೊಡೆದಾಗೆ ಹೇಳಿದ್ಲು. ಆಗ ರಾಬಿನ್ ಇಂಚರ ಪಕ್ಕದಲ್ಲಿ ನಿಂತಿದ್ದ ರೋಹನ್ ಕಡೆ ನೋಡಿ ಜೋರಾಗಿ, ರೋಹನ್, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಿನಗೆ ಇವತ್ತು ನಿನ್ನೆ ಬಂದಿರೋ ಈ ಮ್ಯಾನೇಜರ್ ಬೇಕಾ, ಇಲ್ಲ ನಿನ್ ಜೊತೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋ ನಾನಾ
ಅಂತ ಕೇಳ್ದ. ಹಾಗಾಗಿ ಅವನು ಧೈರ್ಯವಾಗಿ, ನಿನ್ನೆ ಮೊನ್ನೆ ಬಂದವರಾದ್ರೆ ಏನಾಯ್ತು, ಅವರು ನಿಮ್ಗಿಂತ ಬೆಟರ್ ಆಗೇ ಇರ್ತಾರೆ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ರಾಬಿನ್ಗಂತೂ ರೋಹನ್ನ ಸಿಗ್ದು ಹಾಕ್ಬಿಡೋಷ್ಟು ಕೋಪ ಬಂತು. ಆದ್ರೂ ಫೋರ್ಸ್ಫುಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ನಿಂತ್ಕೊಂಡ. ನೆಕ್ಸ್ಟ್ ಮೊಮೆಂಟಲ್ಲೇ ಇಂಚರ, ರೋಹನ್ ಇಬ್ರು ಅಲ್ಲಿಂದ ಹೊರಗಡೆ ಹೊರಟೋದ್ರು. ಇಂಚರ ಅವನ್ನ ಕರ್ಕೊಂಡು ಸೀದಾ ತನ್ನ ಕ್ಯಾಬಿನ್ಗೆ ಬಂದ್ಲು. ಯಾಕೆ ಅಂದ್ರೆ ಈಗ ಅವಳ ಮ್ಯಾನೇಜರ್ ಪೊಸಿಷನ್ಗೆ ಪ್ರಮೋಷನ್ ಪಡ್ಕೊಂಡಿದ್ರಿಂದ ಅವಳಿಗೆ ಸೆಪರೇಟ್ ಕ್ಯಾಬಿನ್ ಕೊಟ್ಟಿದ್ರು. ಅಲ್ಲಿ ಅವಳು ರೋಹನ್ ಟ್ಯಾಲೆಂಟ್ ಪೂರ್ತಿ ಚೆಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು. ಬೈ ದ ವೇ, ನಾನ್ ಇಂಚರ, ನಿನ್ ಹೊಸ ಮ್ಯಾನೇಜರ್. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡೋಕ್ಕೂ ಮುಂಚೆ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಆನೆಸ್ಟ್ ರಿಲೇಶನ್ಶಿಪ್ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಅದಕ್ಕೆ ನಾನು ನಿನ್ನ ಹತ್ರ ಕೆಲವೊಂದು ವಿಷಯ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಐ ಹೋಪ್ ಯು ಡೋಂಟ್ ಮೈಂಡ್ ಅಂತ ತುಂಬಾ ಪ್ರೊಫೆಷನಲ್ ಆಗಿ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಕೈಯಲ್ಲಿ ಒಂದು ಡೈರಿ ಮತ್ತೆ ಪೆನ್ನನ್ನ ಹಿಡ್ಕೊಂಡ್ಲು. ಅವಳ ಮಾತಿಗೆ ರೋಹನ್ ಶಾರ್ಟ್ ಆಗಿ ಹ ಅಂತ ಹೇಳ್ದ. ಆಗ ಇಂಚರ, ನಿನ್ ಏಜ್ ಎಷ್ಟು ಅಂದ್ಲು. ಅದಕ್ಕೆ ಅವನು 23 ಅಂದ. ಅವಳು ಕಂಟಿನ್ಯೂ ಮಾಡಿ, ಇದಕ್ಕೂ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದಿರಾ ಅಂತ ಕೇಳ್ತಾ ಡೈರಿಲಿ ನೋಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲು. ಅದಕ್ಕೆ ರೋಹನ್ ಇಲ್ಲ ಅಂದ. ಅವಳು ಮತ್ತೆ ಆರ್ ಯು ಇನ್ ಲವ್ ವಿತ್ ಸಮ್ವನ್ ಅಂತ ಕೇಳಿದ್ದಕ್ಕೆ ರೋಹನ್ ನೋ ಅಂದ. ಆಗ ಅವಳು, ನೀನ್ ಯಾವತ್ತಾದ್ರೂ ಪಬ್ಲಿಕ್ಕಲ್ಲಿ ನಿನ್ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ಕೊಂಡಿದ್ಯಾ ಅಂತ ಕೇಳ್ತಿದ್ದ ಹಾಗೆ ಅವಳು ಕೇಳ್ತಿರೋದು ತುಂಬಾ ಪರ್ಸ್ನಲ್ ಅನ್ಸಿದ್ರು ಅವನು ಇಲ್ಲ, ನಾನ್ ಯಾರ ಬಗ್ಗೆನೂ ಏನೂ ಹೇಳ್ಕೊಂಡಿಲ್ಲ ಅಂತ ಆನ್ಸರ್ ಮಾಡ್ದ. ಇಂಚರ ರೋಹನ್ ಪರ್ಸ್ನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂತ ಅವನ್ ವೈಯಕ್ತಿಕ ವಿಷಯಗಳನ್ನು ಕೇಳ್ತಾ ಇದ್ಲು. ಯಾಕೆ ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಪಬ್ಲಿಕ್ ಫಿಗರ್. ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಜನರಿಗೂ ಕುತೂಹಲ ಇರತ್ತೆ. ಜೊತೆಗೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಗಾಸಿಪ್ ಕ್ರಿಯೇಟ್ ಮಾಡ್ತಾರೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕಾಗಿ ಅವಳು ಸ್ವಲ್ಪನೂ ಹೆಸಿಟೇಷನ್ ಇಲ್ದೆ, ಯಾವಾಗ್ಲಾದ್ರೂ ಯಾರ್ ಜೊತೆಗಾದ್ರೂ ಬೆಡ್ ಸೀನ್ ಶೂಟ್ ಮಾಡಿದ್ಯಾ ಅಂತ ಡೈರೆಕ್ಟ್ ಆಗಿ ಕೇಳಿದ್ಲು. ಅವಳ ಮಾತ್ ಕೇಳಿ ರೋಹನ್ ಸ್ವಲ್ಪನೂ ಭಯ ಪಡ್ದೆ ಕೂಲಾಗಿ, ಇಲ್ಲ, ನಾನ್ ಆತರ ಸೀನ್ ಮಾಡಿಲ್ಲ ಅಂತ ಹೇಳ್ದ. ಅವಳು ಮತ್ತೆ ಮಾತ್ ಮುಂದುವರ್ಸಿ, ನಿನ್ ಫ್ಯಾಮಿಲಿಲಿ ಯಾರ್ಯಾರಿದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಅವನು, ನನ್ ಪೇರೆಂಟ್ಸ್ಗೆ ಡಿವೋರ್ಸ್ ಆಗಿದೆ, ನಾನು ನನ್ ತಂಗಿ ರಿಯಾ ಜೊತೆ ಇದ್ದೀನಿ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಅವನು ತುಂಬಾ ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು ಅಂತ ಇಂಚರಾಗ್ ಅನ್ನಿಸ್ತು. ತುಂಬಾ ಕಡಿಮೆ ವಯಸ್ಸಲ್ಲೇ ಹೆಸರು ಮಾಡಿದ್ರು. ಅವನ್ ಇನ್ನೋಸೆನ್ಸ್ ಇಂದ ಅವನ್ ಗಳಿಸಿರೋ ಹೆಸರೆಲ್ಲ ಮರೆಕ್ ಸರ್ದಿತ್ತು. ಹಾಗಾಗಿ ಅವನು ತೆರೆಮರೆ ಕಾಯಿಯಾಗೆ ಉಳ್ಕೊಂಡಿದ್ದ. ಅವನ್ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟೇನು ಸ್ಟೇಬಲ್ ಆಗಿರ್ಲಿಲ್ಲ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.